ಇನ್ನು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದ ಬೆನ್ನಲ್ಲೇ ರಾಷ್ಟ್ರಾದ್ಯಂತ ಈಗ ಯುದ್ಧೋನ್ಮಾದ ಕಂಡು ಬರ್ತಾ ಇದೆ. ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಅರಬ್ಬಿ ಸಮುದ್ರದ ಗಡಿಯಲ್ಲಿ ಕೂಡ ಆತಂಕದ ಛಾಯೆ ಇದ್ದು, ಕರ್ನಾಟಕ ಕರಾವಳಿಯಲ್ಲಿ ಕೂಡ ಕಾವಲು ಪಡೆ ಒಂದು ರೀತಿ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲೇ ಇದೆ. ಹೇಗೆ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಇದೆ, ನೋಡೋಣ. ಪಾಕಿಸ್ತಾನದ ಹುಟ್ಟಡಗಿಸಲು ಭಾರತ ಸನ್ನದ್ಧ. ಪಾಕ್ ಭಾರತ ಗಡಿಯಲ್ಲಿ ಯುದ್ಧೋನ್ಮಾದ. ಕರಾವಳಿಯಲ್ಲೂ ಕಾವಲು ಪಡೆ ಸಕಲ ರೀತಿ ಸಜ್ಜು. ಪಹಲ್ಗಾಮ್ ಉಗ್ರರ ಕ್ರೌರ್ಯದ ಬಳಿಕ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನದ ಹುಟ್ಟಡಗಿಸಲು ಭಾರತ ಸನ್ನದ್ಧವಾಗುತ್ತಿದೆ. ಒಂದೆಡೆ ಪಾಕ್ ಪ್ರಜೆಗಳನ್ನು ದೇಶ ಬಿಟ್ಟು ತೊಲಗುವಂತೆ ಎಚ್ಚರಿಸಿದೆ. ಇನ್ನೊಂದೆಡೆ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಮುಖ್ಯವಾಗಿ ರಾಜ್ಯದ ಕರಾವಳಿಯಲ್ಲಿ ಕಾವಲು ಪಡೆ ಕಣ್ಣಿಟ್ಟು ಕಾಯುತ್ತಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ದೇಶದ 3 ದಿಕ್ಕುಗಳಲ್ಲಿ ಗಸ್ತು ನಡೆಯುತ್ತಿದ್ದು, ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರವಿದೆ. ದೇಶದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕೆ ಬಂದರು ಹೊಂದಿರುವ ಮಲ್ಪೆಯಲ್ಲಿ ಕರಾವಳಿ ಕಾವಲು ಪಡೆಯ ಮುಖ್ಯ ಕಚೇರಿ ಇದ್ದು, ಕರಾವಳಿಯ 3 ಜಿಲ್ಲೆಗಳ ಗಡಿ ಭಾಗದಲ್ಲಿ ಕಾವಲು ಕಾಯುತ್ತಿದೆ. ಯಾವುದೇ ರೀತಿಯಾದಂಥ ಥ್ರೆಟ್ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಎಲ್ಲ ಗುಪ್ತಚರ ಇಲಾಖೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಮತ್ತು ಅಷ್ಟೇ ಅಲ್ಲದೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಅವ್ರ ಜೊತೆ ಮಾಹಿತಿಯನ್ನು ಹಂಚಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವಂತಹ ಗ್ರಾಮಗಳಲ್ಲಿ ಅಲ್ಲಿನ ಗ್ರಾಮಸ್ಥರಿಗೆ ಜೊತೆಗೆ ಒಂದು ಭೇಟಿ ಮಾಡಿ ಅವರ ಜೊತೆಗೆ ಒಂದು ಸಭೆಗಳನ್ನು ನಡೆಸಿ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಚಟುವಟಿಕೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒಂದು ಶೇರ್ ಮಾಡುವಂಥ ರೀತಿಯಲ್ಲಿ ಅವರಿಗೆ ಕೂಡ ಒಂದು ನಿರ್ದೇಶನವನ್ನು ನೀಡಿದೆ. 12 ನಾಟಿಕಲ್ ಮೈಲಿಯವರೆಗೆ ಅಂದ್ರೆ 22 ಕಿಲೋಮೀಟರ್ ಆಳ ಸಮುದ್ರದಲ್ಲಿ ಕರಾವಳಿ ಕಾವಲು ನಿರ್ವಹಿಸುವ ಜವಾಬ್ದಾರಿ ಕಾವಲು ಪಡೆಯದಾಗಿದೆ. ಆಳದಲ್ಲಿ ಕೋಸ್ಟ್ ಗಾರ್ಡ್ ಹಾಗೂ ನೇವಿ ರಕ್ಷಣೆಗೆ ಇದೆ. ಕರಾವಳಿ ಕಾವಲು ಪಡೆ ಎಲ್ಲ ಇಲಾಖೆಗಳ ಜೊತೆ ನಿರಂತರ ಸಂಪರ್ಕದಲ್ಲಿದೆ. ಮುಖ್ಯವಾಗಿ ಕರಾವಳಿಯ ಎಲ್ಲ ಗ್ರಾಮದ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ಪಡೆಯಲಾಗಿದೆ. ಸಮುದ್ರದ ಮೂಲಕ ಸಂಚರಿಸಬಹುದಾದ ಯಾವುದೇ ಅಪರಿಚಿತ ವ್ಯಕ್ತಿಗಳು, ಬೋಟುಗಳ ಮೇಲೆ ನಿಗಾ ಇರಿಸಲಾಗಿದೆ. 13 ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ಮಾಡಲಾಗುತ್ತಿದೆ. ದೀರ್ಘಕಾಲದ ಪ್ಯಾಟ್ರೋಲಿಂಗ್ ನಡೆಯುತ್ತಿದೆ. 9 ಪೊಲೀಸ್ ಠಾಣೆಗಳ ಮೂಲಕ ಕರಾವಳಿಯ 300 ಕಿಲೋಮೀಟರ್ ಅಧಿಕ ಪ್ರದೇಶದಲ್ಲಿ ಕಟ್ಟೆಚ್ಚರ ಮಾಡಲಾಗಿದೆ. ನಿರಂತರವಾಗಿ ನಮ್ಮ ಬೋಟ್ಗಳು ಒಟ್ಟು 13 ಕರಾವಳಿ ಕಾವಲು ಪಡೆಯ ಬೋಟ್ಗಳು ಎಲ್ಲ 9 ಠಾಣಾ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತವೆ. ಬೋಟ್ಗಳು ಈಗ 13 ಬೋಟ್ಗಳಿದ್ದಾವೆ. ಈಗ ಕೆಲವು ಸಣ್ಣ ಬೋಟ್ಗಳನ್ನು ಕೂಡ ಪ್ರೊಕ್ಯೂರ್ ಮಾಡಿಕೊಳ್ಳುವಂತಹ ಪ್ರೊಸೆಸ್ ಈಗ ನಡೀತಾ ಇದೆ. ಲೆಂದಿ ಇದೆ, ತುಂಬಾ ಉದ್ದವಾದಂತಹ ಒಂದು ಕರಾವಳಿ ತೀರ ಇದೆ. ಸದ್ಯಕ್ಕೆ ಇದರ ಜೊತೆಗೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ. ಕರಾವಳಿಯ ರಕ್ಷಣೆಗೆ ಮತ್ತಷ್ಟು ಸ್ಮಾಲ್ ಸ್ಪೀಡ್ ಬೋಟ್ಗಳ ಅಗತ್ಯವಿದ್ದು, ಸರ್ಕಾರ ಖರೀದಿ ಮಾಡಬೇಕಿದೆ. ಮುಂದಿನ ಆದೇಶ ಬರುವವರೆಗೆ ಗಸ್ತು ತೀವ್ರಗೊಳಿಸಲಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.